9ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಏಣಿಯನ್ನು ಗೋಡೆಗೆ ಒರಗಿಸಿ ನಿಲ್ಲಿಸಿದಾಗ ಅದು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನ ಉಂಟು ಮಾಡುತ್ತದೆ. ಏಣಿಯ ಪಾದವು ಗೋಡೆಯಿಂದ 6 ಮೀಟರ್ ದೂರದಲ್ಲಿದ್ದರೆ ಏಣಿಯ ಉದ್ದವನ್ನ ಕಂಡು ಹಿಡಿಯಿರಿ. ಸೊ ಇಲ್ಲಿ ಒಂದು ಏಣಿಯನ್ನ ಏನ್ ಮಾಡಿದರೆ, ಇಲ್ಲೊಂದು ಗೋಡೆ ಇದೆ ಅಂತ ತಿಳ್ಕೊಳ್ಳಿ. ಸೊ AB ಗೋಡೆ. ಸೊ ಇಲ್ಲಿ ಗೋಡೆಗೆ ಒರಗಿಸಿ ನಿಲ್ಲಿಸಿದ್ದಾರೆ, ಹೀಗೆ ಒರಗಿಸಿ ನಿಲ್ಲಿಸಿದ್ದಾರೆ. ಸೊ ಇಲ್ಲಿ ಇದೇನ್ ಮಾಡ್ತಾ ಇದೆ, 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಏಣಿಯ ಪಾದ, ಸೊ ಇದು ಏಣಿ ಆದ್ರೆ AC ಏಣಿ ಆದ್ರೆ, ಸೊ ಇದರ ಪಾದ ಗೋಡೆಯಿಂದ, ಸೊ ಇದು ಗೋಡೆ ಅಲ್ವಾ, AB ಅನ್ನೋದು ಗೋಡೆ. ಸೊ ಇದರಿಂದ ಎಷ್ಟು ಮೀಟರ್ ದೂರದಲ್ಲಿದೆ, 6 ಮೀಟರ್ ದೂರದಲ್ಲಿದೆ. ಹಾಗಾದ್ರೆ ನಾವು ಈ ಏಣಿಯ ಉದ್ದವನ್ನ ಹೇಳ್ಬೇಕು. ಸೊ AC, ಸೊ ಇದು ಏಣಿಯ ಉದ್ದ ಅಲ್ವಾ. ಸೊ ACಯ ಅಳತೆಯನ್ನ ಹೇಳ್ಬೇಕಾಗಿದೆ ನಾವು. ಸೊ ಈಗ ಇಲ್ಲಿ AB ಏನಾಗಿದೆ, ಈ ಒಂದು ಗೋಡೆಯ ಎತ್ತರ H. ಅದೇ ರೀತಿ BC ಏನಾಗಿದೆ, 6 ಮೀಟರ್. ಸೊ ಇಲ್ಲಿ ಥೀಟಾ, ಸೊ ಇದೇನಾಗುತ್ತೆ 60 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ BCಯ ಬಾಹುವಿನ ಅಳತೆ ಗೊತ್ತಿದೆ. ಸೊ AC ಅಂದ್ರೆ ಏನಾಗುತ್ತೆ ಮಕ್ಕಳೇ, ಈ ಒಂದು ಏಣಿಯ ಉದ್ದ ಆಗುತ್ತೆ. ಸೊ ನಮ್ಗೆ ಈಗ ಏಣಿಯ ಉದ್ದ ಬೇಕಾಗಿದೆ. ಸೊ ಇಲ್ಲಿ BC ಮತ್ತು AC ಬಾಹುವನ್ನ ತಗೊಂಡಾಗ ನಮ್ಗೆ AC ಬಾಹುವಿನ ಅಳತೆ ಸಿಗತ್ತೆ. ಹಾಗಾದ್ರೆ ಇಲ್ಲಿ AC ಮತ್ತು BC ಬಾಹುಗಳನ್ನ ಒಳಗೊಂಡ ತ್ರಿಕೋನಮಿತಿಯ ಅನುಪಾತ ಯಾವ್ದಾಗತ್ತೆ ನೋಡೋಣ. ಸೊ ಇಲ್ಲಿ ಕಾಸ್ ಆಗತ್ತೆ. ಯಾಕೆ ಹೇಳಿ, ಈ 60 ಡಿಗ್ರಿಗೆ ಅಭಿಮುಖ ಬಾಹು AB ಆದರೆ, ಸೊ ಪಾರ್ಶ್ವ ಬಾಹು ಯಾವ್ದಾಗತ್ತೆ, BC ಆಗತ್ತೆ. AC ಏನಾಗಿದೆ, ವಿಕರ್ಣ ಆಗಿದೆ. ಹಾಗಾದ್ರೆ ಇಲ್ಲಿ ಪಾರ್ಶ್ವ ಬಾಹು ಮತ್ತು ವಿಕರ್ಣ, ಸೊ ಇವುಗಳನ್ನ ಒಳಗೊಂಡ ತ್ರಿಕೋನಮಿತಿಯ ಅನುಪಾತ ಯಾವುದು, ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಅಂದ್ರೆ ಏನಾಗತ್ತೆ ಹೇಳಿ, ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗತ್ತೆ. ಸೊ ಇಲ್ಲಿ ಪಾರ್ಶ್ವ ಬಾಹು ಏನಾಗಿದೆ, BC ಡಿವೈಡೆಡ್ ಬೈ AC ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು 6 ಮೀಟರ್ ಡಿವೈಡೆಡ್ ಬೈ AC. ಸೊ ಈಗ ನೋಡಿ, ಸೊ ಇದೇನಾಗತ್ತೆ, ಕಾಸ್ 60 ಡಿಗ್ರಿ ಏನಾಗತ್ತೆ ಹೇಳಿ, ಕಾಸ್ 60 ಡಿಗ್ರಿ 1/2 ಆಗತ್ತೆ, ಈಕ್ವಲ್ ಟು 6 ಡಿವೈಡೆಡ್ ಬೈ H, 6 ಡಿವೈಡೆಡ್ ಬೈ AC. ಸೊ ಇದೇನಾಗತ್ತೆ, AC ಈಕ್ವಲ್ ಟು 6 ಇಂಟು 2 ಅಲ್ವಾ. ಸೊ 6 ಇಂಟು 2 ಆಗತ್ತೆ. ಸೊ AC ಈಕ್ವಲ್ ಟು ಏನಾಗತ್ತೆ, 12 ಮೀಟರ್ ಆಗಿದೆ. ಹಾಗಾದ್ರೆ ಇಲ್ಲಿ ಏಣಿಯ ಉದ್ದ AC ಅಲ್ವಾ. ಸೊ ಏಣಿಯ ಉದ್ದ ಎಷ್ಟಾಗಿದೆ, 12 ಮೀಟರ್ ಆಗಿದೆ.